ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ಇದು 4 ಬ್ಲೌಸ್ ಸೀರೀಸ್ನಲ್ಲಿ 8ನೇ ವಿಡಿಯೋ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಪೇಪರ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಮಾರ್ಕಿಂಗ್ ಮಾಡಿ ಇನ್ನಷ್ಟು ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಲೈನಿಂಗ್ ಮೇಲೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್, ಇದು ಹೊಸ ಚಾನಲ್ಲು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಆ ಆಪ್ಷನ್ನ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟಿಂಗು, ನಿಮಗೆ ಫ್ರಂಟ್ ಸೈಡ್ ಪಾರ್ಟು ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ನಿಮಗೆ ಲೈನಿಂಗಲ್ಲಿ ಡೈರೆಕ್ಟಾಗಿ ಫ್ರಂಟ್ ಸೈಡ್ ಪಾರ್ಟು ಮಾರ್ಕಿಂಗ್ ಮಾಡಿ ಇನ್ನೂ ಸ್ವಲ್ಪ ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಟ್ರೈ ಮಾಡ್ತೀನಿ. ಫಸ್ಟು ನೀವು ಆಲ್ರೆಡಿ ಎಲ್ಲ ವೀಡಿಯೋಸ್ನ ನೋಡಿದರೆ ನಾನು ಲೈನಿಂಗಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ಆಲ್ರೆಡಿ ಕಟಿಂಗ್ ಮಾಡೋವಂಥದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋ 1, 2, 3, 4 ಅಂತ ಹೀಗೆ ಸೀರೀಸ್ ಇರುತ್ತೆ. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ಪ್ಲೇ ಲಿಸ್ಟ್ ಇರುತ್ತೆ, ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಇರುತ್ತೆ ನನ್ನ ಚಾನಲಲ್ಲಿ. ಒಂದು ಸಲ ಚೆಕ್ ಮಾಡಿ. ನೀವು ಆಲ್ರೆಡಿ ಕಂಟಿನ್ಯೂಷನ್ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ನೀವು ಇದೇ ರೀತಿ ಲೈನಿಂಗ್ ಮೇಲೆ ಏನಾದರೂ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿದ್ರೆ ಈಗ ನಾನು ತೋರಿಸ್ಕೊಡ್ತೀನಿ, ಅದೇ ರೀತಿ ಫಾಲೋ ಮಾಡಿ. ಇಲ್ಲಾಂದರೆ ನೀವು ರೆಗ್ಯುಲರಾಗಿ ವೀಡಿಯೋಸ್ನ ಫಾಲೋ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಪ್ರೀವಿಯಸ್ ವೀಡಿಯೋಸ್ನ ಒಂದು ಸಲ ಚೆಕ್ ಮಾಡಿ, ನಿಮಗೊಂದು ಸೀರೀಸ್ ಇರುತ್ತಲ್ವ, ಕ್ಲಿಯರ್ ಆಗುತ್ತೆ. ಓಕೆ, ನೋಡಿ, ಈ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಕಟ್ ಮಾಡ್ಕೊಂಡಿರುವಂಥ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಈ ಪೋರ್ಷನಲ್ಲಿ ಕಟ್ ಮಾಡಿರ್ತೀವಿ, ಅದಕ್ಕೆ ಅದರ ಪಕ್ಕದಲ್ಲಿ ಈ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಬೇಕು. ಇದು ನೋಡಿ, ಸ್ಟ್ರೈಟ್ ಕಟಿಂಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಕ್ರಾಸ್ ಕಟಿಂಗ್ ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟ್ ಪಾಯಿಂಟು ನಾವು ಫುಲ್ ಸರೌಂಡ್ ಎಲ್ಲ ನಾವು ಒಂದು ಸಲ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಫಸ್ಟು ಶೋಲ್ಡರು ಮಾರ್ಕರಿಂದ ನೋಡಿ ಈ ರೀತಿ ಶೋಲ್ಡರು, ನೆಕ್ ಬಿಡ್ತು ಮತ್ತು ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ ಈ ರೀತಿ, ಮತ್ತು ಚೆಸ್ಟ್ ಮೆಜರ್ಮೆಂಟು. ಈ ಕಡೆ ಸೈಡು ಫೋಲ್ಡಿಂಗ್ ಪಕ್ಕದಲ್ಲೇ ನಾವು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ. ಇದಾದ ನಂತರ ಬ್ಯಾಕ್ ಸೈಡ್ ಪಾರ್ಟ್ ಲೆಂತ್ಗೆ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟು. ಈಗ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡ ನಂತರ ಈ ಎರಡು ಮಾರ್ಕಿಂಗ್ಸ್ ಏನು ಆ ಕಡೆ ಈ ಕಡೆ ಮಾರ್ಕಿಂಗ್ಸ್ ಮಾಡಿದ್ದೀವೋ ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೊಂದು ಬಾಕ್ಸ್ ಟೈಪ್ ಮಾರ್ಕ್ ಆಗುತ್ತೆ. ಓಕೆನಾ? ಇದು ನೆಕ್ ಬಿಡ್ತು, ಇದು ಚೆಸ್ಟ್ ಪಾಯಿಂಟು. ಇದು ಫಸ್ಟ್ ಪಾಯಿಂಟ್ ಆಯ್ತಲ್ವ. ಈ ರೀತಿ ಸರೌಂಡ್ ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದಾದ ನಂತರ ಸೆಕೆಂಡ್ ಪಾಯಿಂಟು ಫ್ರಂಟ್ ಸೈಡು ನೆಕ್ ಡೀಪು. ಈ ಫ್ರಂಟ್ ಸೈಡ್ ನೆಕ್ ಡೀಪ್ನ ನೀವು ಫ್ರಂಟ್ ಸೈಡು ಉಕ್ಸ್ಪಟ್ಟಿ ಸೈಡು ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಒಂದು ಸೈಡು ಉಕ್ಸ್ಪಟ್ಟಿ ಸೈಡ್ ಮಾತ್ರ ತೊಗೊಳ್ಳಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಡಾಟ್ಸ್ ಎಲ್ಲ ಈ ರೀತಿ ನೀಟಾಗಿ ಕೆಳಗಡೆ ಸೈಡ್ ಈ ರೀತಿ ಡಾಟ್ಸ್ ಎಲ್ಲ ನೀಟಾಗಿ ಸರಿಸ್ಕೊಂಡು ಸುಕ್ಕಿರಬಾರ್ದು. ಈ ರೀತಿ ನೀಟಾಗಿ ಹಾಕ್ಕೊಂಡ ನಂತರ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಮೇಲ್ಗಡೆ ಶೋಲ್ಡರಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಷ್ಟು ಇಂಚ್ ಇದೆ ಅನ್ನೋದು ಈ ಡೀಪ್ವರೆಗೂ ನೋಡ್ಕೊಳ್ಳಿ. ಇದು 6.5 ಇಂಚ್ ಇದೆ. ಸೊ ಮೇಲ್ಗಡೆ ಮಾರ್ಕಿಂದ ನಾವು ಮಾರ್ಕ್ ಮಾಡ್ತೀವಿ ಪ್ರತಿಯೊಂದು ಮಾರ್ಕ್ನ, ಅದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ ಮಾಡಬೇಕು. ನೀವು ಅಷ್ಟೇ, ನೀವು ಅಳತೆ ಬ್ಲೌಸ್ ತೊಗೊಂಡು ಡೀಪ್ನ ನೀವು ಅಳತೆ ಮಾಡ್ಕೊಂಡಿದ್ದೀರಂದರೆ ಮೇಲ್ಗಡೆ ಮಾರ್ಕಿಂದ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡಿ. ಓಕೆನಾ? ಇದು ನಮಗೆ ನೆಕ್ ಬಿಡ್ತು, 2ನೇ ಪಾಯಿಂಟು. ಇದಾಯ್ತಲ್ವ. ನೆಕ್ಸ್ಟ್ 3ನೇ ಪಾಯಿಂಟು ಸೆಂಟ್ರ್ ಡಾಟ್. ಈ ಸೆಂಟ್ರ್ ಡಾಟೇ ನಮಗೆ ತುಂಬ ಇಂಪಾರ್ಟೆಂಟು. ಅಳತೆ ಬ್ಲೌಸ್ನಲ್ಲಿ ಸೆಂಟ್ರ್ ಡಾಟ್ ಲೆಂತು ಎಷ್ಟು ಇಂಚಿದೆ ಅನ್ನೋದು ನೋಡಿ, ಈ ರೀತಿ ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಇರುತ್ತೆ, ಈ ಶೋಲ್ಡರ್ ಸ್ಟಿಚ್ಚಿಂದ ಸೆಂಟ್ರ್ ಡಾಟ್ ಲೆಂತ್ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ. ಇದು 10 ಇಂಚಿದೆ. ಮತ್ತು ಅಲ್ಲಿಂದ ಫುಲ್ ಈ ಡಾಟ್ ಲೆಂತ್ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ. ಇದು 12.5 ಫುಲ್ ಲೆಂತ್ ಇದೆ. ಸೊ ನಾವು ಮೇಲ್ಗಡೆ ಮಾರ್ಕಿಂದ ಮಾರ್ಕ್ ಮಾಡ್ತಾ ಇರೋದ್ರಿಂದ ಟೇಪ್ನ ಮೇಲ್ಗಡೆ ಮಾರ್ಕಿಂದನೂ ತೊಗೊಳ್ತಾ ಇದ್ದೀವಿ. ಈ ಆಲ್ರೆಡಿ ಅರ್ಧ ಇಂಚು ನಾವು ಶೋಲ್ಡರ್ ಮಾರ್ಜಿನ್ ಇತ್ತು ನಮಗೆ, ಅದನ್ನು ಸೇರಿಸ್ಕೊಂಡು ಮಾರ್ಕ್ ಮಾಡಬೇಕಂದ್ರೆ 10 ಇಂಚ್ ರೆಡಿ ಬ್ಲೌಸಲ್ಲಿರೋದನ್ನು ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 10.5, 12 ಕಾಲಿತ್ತು, ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 12.75. ಈ ರೀತಿ ನೀವು ಅಳತೆ ಬ್ಲೌಸ್ ಏನು ತೊಗೊಂಡಿದ್ದೀರೋ ಅದರಲ್ಲಿ ಅಳತೆ ಮಾಡಿಕೊಂಡಾಗ ಅರ್ಧ ಇಂಚ್ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡೆ ನೆಕ್ ಆಗಿರ್ಬೋದು ಮತ್ತು ಈ ಡಾಟ್ ಆಗಿರ್ಬೋದು ಅರ್ಧ ಇಂಚ್ ಸೇರಿಸ್ಕೊಂಡೆ ನೀವು ಮಾರ್ಕ್ ಮಾಡಬೇಕು. ಇದೊಂದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ನೋಡಿ, ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಸ್ಕೇಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು
ಈ ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಅಳತೆ ಬ್ಲೌಸಲ್ಲೂ ಅಳತೆ ಮಾಡ್ಕೊಳ್ಬೋದು. ಇದು ಈಸಿ ಮೆಥಡು, ಇದನ್ನೇ ಫಾಲೋ ಮಾಡಿ. ನೆಕ್ಸ್ಟು ಈ ಸೆಂಟ್ರ್ ಡಾಟ್ ವಿಡ್ತು ಉಕ್ಸ್ಪಟ್ಟಿ ಸೈಡೇ ತೊಗೊಳ್ಳಿ. ಫೋಲ್ಡಿಂಗು ಈ ರೀತಿ ಫೋಲ್ಡ್ ಮಾಡಿ ಕೆಲವರು ಸ್ಟಿಚ್ ಮಾಡಿರ್ತಾರೆ. ಈ ರೀತಿ ಕೆಳಗಡೆ ಸೈಡ್ ಹಾಕ್ಕೊಂಡು ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಈ ಕ್ರಾಸ್ ಲೈನ್ ಅನ್ನೋದು ಎಲ್ಲಿವರೆಗೆ ಬರುತ್ತೆ ಅಂತ ನಿಮ್ಗಾಗಲೇ ಗೊತ್ತಾಗುತ್ತೆ. ಓಕೆನಾ? ಗೊತ್ತಾಗಿಲ್ಲ ಅಂದರೆ ಈ ಹೊಲಿಗೆ ಬಿಚ್ಚಿ ಅಳತೆ ಮಾಡ್ಕೊಳ್ಳಿ. ಇದು 1 ಇಂಚಿದೆ, ಅಂದರೆ ಈ ಕಡೆ ಸೈಡ್ 1 ಇಂಚು ಮತ್ತು ಈ ಕಡೆ ಸೈಡ್ 1 ಇಂಚು. ಇದು 3ನೇ ಪಾಯಿಂಟು. ಸೆಂಟ್ರ್ ಡಾಟ್ ಲೆಂತು ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿವರೆಗೂ. ಇದು ಬ್ರೆಸ್ಟ್ ಲೆಂತು. ಟೋಟಲಾಗಿ ಸೆಂಟರ್ ಡಾಟು ಲೆಂತು ಮತ್ತು ಸೆಂಟರ್ ಡಾಟ್ ವಿಡ್ತು. ಇದು 3ನೇ ಪಾಯಿಂಟು. ಆಯ್ತಲ್ವ? ಸೆಕೆಂಡ್ ಪಾಯಿಂಟು, ಈ ನೆಕ್ ನೀವು ರೌಂಡ್ ನೆಕ್ಕು, ಸ್ಕ್ವೇರ್ ನೆಕ್ಕು ಯಾವುದಾದ್ರೂ ನಿಮಗೆ ಯಾವ ನೆಕ್ ಬೇಕಾಗುತ್ತೋ ಅದು ನೀವು ಸ್ಟಿಚಿಂಗ್ ಮಾಡುವಾಗ ಫ್ಯೂಸಿಂಗಲ್ಲಾದರೂ ಕಟ್ ಮಾಡ್ಬೋದು, ಇಲ್ಲ ಪೈಪಿಂಗ್ ಮಾಡ್ತೀವಿ ಅಂದರೆ ಈ ರೀತಿ ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಬೋದು. ರೌಂಡ್ ನೆಕ್ ಜಾಸ್ತಿ ಎಲ್ಲರೂ ಇಷ್ಟಪಡ್ತಾರೆ. ಆಯ್ತಲ್ವ? ಇದು ನಮಗೆ 3rd ಪಾಯಿಂಟು. 4th ಪಾಯಿಂಟು, ಇನ್ನು ಮಿಕ್ಕಿರುವಂಥ 3 ಡಾಟ್ಸು. ಇದು ನಿಮಗೆ ಲಾಸ್ಟ್ ಪೇಪರ್ ಕಟ್ಟಿಂಗಲ್ಲಿ ತಿಳಿಸಿದ್ದೆ ನಾನು. ಕೆಲವು ಅಳತೆ ಬ್ಲೌಸಲ್ಲಿ ಹಳೆ ಅಳತೆ ಬ್ಲೌಸ್ ಆಗಿರುತ್ತೆ. ಅದರಲ್ಲಿ ಏನಂದರೆ ಡಾಟ್ ವಿಡ್ತ್ ಅನ್ನೋದು ತುಂಬ ಗ್ಯಾಪ್ ಇರುತ್ತೆ, 3.5 ಇಂಚು 4 ಇಂಚು ಆ ರೀತಿ. ಅದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹಳೇದಾದ ಮೇಲೆ ಹೊಲಿಗೆ ಅನ್ನೋದು ಬಿಚ್ಕೊಂಡಿರುತ್ತೆ, ರಫಿಂಗ್ ಮಾಡೋದಿಲ್ಲ ಕೆಲವರು. ನಾವು ಅದೇ ಪ್ರಕಾರ ಮಾರ್ಕ್ ಮಾಡಿದ್ದೀವಿ ಅಂದರೆ ಅದು ಫಿಟ್ಟಿಂಗ್ ಕೂರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ನೀವು ಬೇಸಿಕ್ ಹೊಸದಾಗಿ ಕಲಿತಾ ಇದ್ದೀರಾ, ನಾನು ಡಾಟ್ಸ್ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೆ ನೀವೇನಂದರೆ ಒಂದು ಎಂಟೈರ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಹಾಗಾಗಿ ಈ ಡಾಟ್ಸ್ ಬಗ್ಗೆ ನಿಮಗೆ ರಫಾಗಿ ತಿಳಿಸ್ತೀನಿ. ಈ 1 ಡಾಟಿಂದ 1 ಡಾಟ್ಗೆ 2 ಇಲ್ಲ 2.5 ಇಂಚ್ ಅಂತರದಲ್ಲಿ ನೀವು ಮಾರ್ಕ್ ಮಾಡಿ. ಸ್ಮಾಲ್ ಸೈಜಸ್ ಆದರೆ 2 ಇಂಚ್ ತೊಗೊಳ್ಳಿ. ಸ್ವಲ್ಪ ಬಿಗ್ ಸೈಜ್ ಚೆಸ್ಟ್ ಮೆಜರ್ಮೆಂಟ್ ಆದರೆ 2.5 ಇಲ್ಲ 3 ಇಂಚ್ ತೊಗೊಳ್ಳಿ. ಮಾರ್ಕ್ ಮಾಡ್ಕೊಳ್ಳಿ. ನೀವು ಏನಾದರೂ ಪ್ರಾಬ್ಲಮ್ ಅಂದರೆ ಮುಂದೆ ನೋಡೋಣ. ಇಲ್ಲ ನೀವು ಅಳತೆ ಬ್ಲೌಸ್ನಲ್ಲಿ ನಿಮಗೆ 2ರಿಂದ 3 ಇಂಚ್ ಮಧ್ಯದಲ್ಲಿ ಡಾಟ್ ವಿಡ್ತ್ ಅನ್ನೋದು ಬಂತು ಅಳತೆ ಬ್ಲೌಸ್ನಲ್ಲಿ ಅಂದರೆ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಂತ ಮೇಲೆ ಬಂತು ಅಂದರೆ 3 ಇಂಚ್ಗೆ ಮಾರ್ಕ್ ಮಾಡಿ. ಓಕೆ? ಈಗ ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಸೆಂಟ್ರ್ ಡಾಟಿಂದ 1 ಡಾಟ್ಗೆ ಈ ಒಳಗಡೆ ಇರುವಂಥ ಗ್ಯಾಪು, ಇದೇನಂದ್ರೆ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಸೆಂಟ್ರ್ ಡಾಟಿಂದ ಈ ಗ್ಯಾಪ್ ಅನ್ನೋದು 1 ಡಾಟಿಂದ 1 ಡಾಟ್ಗೆ ಗ್ಯಾಪ್ ಅನ್ನೋದು 3 ಇಂಚ್ ಒಳಗಡೆ ಇತ್ತು ಅಂದರೆ ಅಷ್ಟೇ ಮಾರ್ಕ್ ಮಾಡಿ. ಅಂದರೆ ಆ ಅಳತೆ ಬ್ಲೌಸಲ್ಲಿ ಓಕೆ ಕರೆಕ್ಟಾಗಿದೆ ಅಂತ. ಒಂದು ವೇಳೆ 2 ಇಂಚ್ ಬಂತು ಅಂದರೆ 2 ಇಂಚೇ ಮಾರ್ಕ್ ಮಾಡಿ. ಅಳತೆ ಬ್ಲೌಸು ಸೈಜ್ ಎಷ್ಟಾದರೂ ಇರಲಿ, 3 ಇಂಚ್ಗಿಂತ ಜಾಸ್ತಿ ಇತ್ತು ಅಂದರೆ 3 ಇಂಚೇ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಕಡಿಮೆ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡಿ. ಇದೇನಂದರೆ ಹೊಸದಾಗಿ ನೀವು ಕಲಿತಾ ಇರ್ತೀರಲ್ವ, ನಿಮಗೆಲ್ಲವನ್ನು ನಾನು ಫಸ್ಟೇ ತಿಳಿಸಿದ್ದೀನಿ ಅಂದರೆ ಕನ್ಫ್ಯೂಸ್ ಆಗ್ತಿರೋಂಥ ಸಿಂಪಲ್ಲಾಗಿ ಎಷ್ಟು ಬೇಕಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ 3 ಡಾಟ್ಸ್ನ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇದು 4th ಪಾಯಿಂಟು. 5th ಪಾಯಿಂಟ್ ಅಂದರೆ 5ನೇ ಪಾಯಿಂಟ್ ಬಂದುಬಿಟ್ಟು ಈ ಉಕ್ಸ್ಪಟ್ಟಿ ಹತ್ರ ಒಂದು ಮೆಜರ್ಮೆಂಟ್ನ ತೊಗೊಳ್ಬೇಕು. ಅದಕ್ಕೋಸ್ಕರ ಈ ಉಕ್ಸ್ಪಟ್ಟಿ ಹತ್ರ ಈ ಡೀಪಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರುವಂಥ ಸ್ಟಿಚ್ ಇರುತ್ತೆ, ಅದು ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು ಟೇಪಿಂದ. ಓಕೆ? ಇದು 3 ಇಂಚಿದೆ. ಓಕೆ? 3 ಇಂಚ್ ಮಾರ್ಕ್ ಮಾಡಿದ್ದೀವಿ. ಪ್ಲಸ್ ಇಲ್ಲಿಂದ ಕೆಳಗಡೆ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ಬೇಕು. ಏನಕ್ಕೆ ಅಂದರೆ ಈ ಡಾಟ್ ಅರ್ಧ ಇಂಚ್ ಸ್ಟಿಚ್ ಮಾಡೋದಕ್ಕೆ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ನು. 1 ಇಂಚು ಕೆಳಗಡೆ ತೊಗೊಳ್ಬೇಕು. ಈಗ ಅಳತೆ ಬ್ಲೌಸ್ನಲ್ಲಿ ಅಳತೆ ಮಾಡ್ಕೊಂಡು ಒಂದು ಮಾರ್ಕ್ ಮಾಡಿ, ಅದಕ್ಕಿಂತ ಕೆಳಗೆ 1 ಇಂಚ್ ತೊಗೊಳ್ಳಿ. ಈ 1 ಇಂಚ್ ಎಕ್ಸ್ಟ್ರಾ ಕೆಳಗಡೆ ತೊಗೊಂಡಿರ್ತೀವಲ್ವ, ಈ ಮಾರ್ಕು ಮತ್ತು ಈ ಕಡೆ ಸೈಡ್ ಡಾಟ್ ಮಾರ್ಕ್ ಇರುತ್ತೆ, ಈ ಎರಡನ್ನು ಕ್ರಾಸಾಗಿ ಮಾರ್ಕ್ ಮಾಡಬೇಕು. ನೋಡಿ ಈ ರೀತಿ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಸೆಂಟ್ರಿಂದ ಮಾರ್ಕ್ ಮಾಡ್ತಾರೆ. ಸೆಂಟ್ರಿಂದ ಬೇಡ, ಈ ಕಡೆ ಸೈಡ್ ಡಾಟಿಂದ ಇದು ಶೇಪ್ ಬರಬೇಕು, ಈ ಕಡೆ ಸೈಡ್ ಡಾಟಿಂದ ಈ ಕಡೆ ಶೇಪ್ ಬರಬೇಕು. ಸೆಂಟ್ರದ್ದು ಸ್ಟ್ರೈಟ್ ಆಗೇ ಇರಬೇಕು. ಓಕೆನಾ? ಇದು 5th ಪಾಯಿಂಟು. 6th ಪಾಯಿಂಟು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಶೇಪ್ ಮಾರ್ಕ್ ಮಾಡೋವಂಥದ್ದು. ಈ ಕಡೆ ಸೈಡ್ ಆಟೋಮೆಟಿಕ್ ನಾವು ಮೆಜರ್ಮೆಂಟ್ ತೊಗೊಂಡ ನಂತರ ಬಂತು. ಈ ಕಡೆ ಸೈಡ್ದು ಅಷ್ಟೇ. ಇದು ಅಳತೆ ಬ್ಲೌಸ್ನಲ್ಲಿ ನಮಗೆ ಮೆಜರ್ಮೆಂಟ್ ಸಿಗುತ್ತೆ. ಉಕ್ಸ್ಪಟ್ಟಿ ಸೈಡು, ಈ ಉಕ್ಸ್ಪಟ್ಟಿ ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡಿರೋದು ಇರುತ್ತೆ ನೋಡಿ, ಅಲ್ಲಿಂದ ಈ ಕ್ರಾಸ್ ಬೆಲ್ಟು, ಓಕೆನಾ, ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋಂಥ ಮಾರ್ಜಿನ್ನು, ಈ ಕ್ರಾಸ್ ಬೆಲ್ಟು ಎಲ್ಲಿವರೆಗೆ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿವರೆಗೂ ಎಷ್ಟು ಇಂಚ್ ಇದೆ ಅನ್ನೋದು ತಗೊಳ್ಳಿ. ಇದು 5.5 ಇಂಚ್ ಇದೆ. ಇದಕ್ಕೆ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಎಲ್ಲಿಂದ? ಈ ಮೇಲ್ಗಡೆ ಮಾರ್ಕಿಂದ ಟೋಟಲ್ಲಾಗಿ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು.
5.5 ರೆಡಿ ಇದೆ, 1.5 ಎಕ್ಸ್ಟ್ರಾ ಸೇರಿಸಿದರೆ 7 ಇಂಚ್ ಆಯಿತು. ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಎಷ್ಟು ಇಂಚ್ ಬರುತ್ತೋ, 5 ಇಂಚ್ ಬರಲಿ, 5.5 ಬರಲಿ, 6 ಇಂಚ್ ಬರಲಿ, 6.5 ಬರಲಿ, ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈ ಮೇಲ್ಗಡೆ ಆರ್ಮಲ್ ಮಾರ್ಕಿಂದ, ಚೆಸ್ಟ್ ಮಾರ್ಕಿಂದ 1.5 ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ ಇರುತ್ತಲ್ವ, ಇಲ್ಲಿಂದ ಅದನ್ನು ಕ್ರಾಸ್ ತೊಗೊಳ್ಳಿ. ಓಕೆನಾ? ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು 7th ಪಾಯಿಂಟು, ಹಾರ್ಮೋಲ್ ಶೇಪು ಫ್ರಂಟ್ ಸೈಡು. ಫಸ್ಟು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಅದಾದ ನಂತರ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇದು 7ನೇ ಪಾಯಿಂಟು. 8ನೇ ಪಾಯಿಂಟ್ ಬಂದುಬಿಟ್ಟು ಚೆಸ್ಟ್ ಮಾರ್ಕಿಂಗ್ ಆಲ್ರೆಡಿ ಇರುತ್ತೆ. ಇಲ್ಲಿಂದ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿ. 9ನೇ ಪಾಯಿಂಟು ಎಕ್ಸ್ಟ್ರಾ 1-2 ಇಂಚ್ ಮಾರ್ಜಿನ್. ಇಷ್ಟೇ ಇರುತ್ತೆ. ಸಿಂಪಲ್ಲಾಗಿ ಒಂದು 9 ಪಾಯಿಂಟ್ಸ್ ಜೊತೆಗೆ, ಈ ಮೆಜರ್ಮೆಂಟ್ಸ್ ಜೊತೆಗೆ ನಿಮಗೆ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ಕಟಿಂಗ್ ಮಾಡೋದೆ. ನೀವು ಬೇಕು ಅಂದರೆ ಫಸ್ಟು ಫ್ರಂಟ್ ನೆಕ್ನೇ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಅಭ್ಯಾಸ, ನೀವು ಎಲ್ಲಿಂದ ಫಸ್ಟ್ ಕಟ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ತೀರೋ ಅಲ್ಲಿಂದನೇ ಕಟ್ ಮಾಡಿ. ನೆಕ್ಸ್ಟು ಶೋಲ್ಡರು. ಇಲ್ಲಿ ನೋಡಿ, ನಾವು ಒಂದು 1/4 ಇಂಚ್ ಬಿಡಬೇಕು ಉಕ್ಸ್ಪಾಟಿ ಮಾರ್ಜಿನ್ನು. ಇಲ್ಲಿ ಮಾತ್ರ ನೋಡಿ ಸ್ಟ್ರೈಟೇ ಇರಬೇಕು. ಇಲ್ಲಿ ನೀವು ಕಟ್ ಮಾಡಬೇಕಾದ್ರೆ ಇಲ್ಲಿ ರೌಂಡ್ ಶೇಪ್ ಬೇಡ, ಸ್ಟ್ರೈಟೇ ಇರಲಿ ಇಲ್ಲಿ ಕಟ್ ಮಾಡಬೇಕಾದ್ರೆ. ಓಕೆನಾ? ನೆಕ್ಸ್ಟು ಫ್ರಂಟ್ ಹಾರ್ಮೋಲ್ ಶೇಪ್. ಇದಕ್ಕೆ ಈ ರೀತಿ ನಾಚ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡ್ ಪಾರ್ಟು, ಮಾರ್ಕಿಂಗು ಮತ್ತು ಕಟಿಂಗು ಇಷ್ಟು. ನೆಕ್ಸ್ಟು ಕ್ರಾಸ್ ಬೆಲ್ಟು. ಈ ಕ್ರಾಸ್ ಬೆಲ್ಟು ನಿಮಗೆ ಪೇಪರ್ ಕಟಿಂಗ್ ಮಾಡುವಾಗ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೀವು ಕಟ್ ಮಾಡಿ ಅಂತ ತಿಳಿಸಿದ್ದೆ. ಸೊ ಇದರಲ್ಲಿ ನಿಮಗೆ ಇದರಲ್ಲಷ್ಟೇ ನೀವು ಒಂದು ಸೈಡು ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟು. ಈ ರೀತಿ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಇನ್ನೊಂದು ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವ? ಕೆಳಗಡೆ ಸೈಡು ಮತ್ತು ಇನ್ನೊಂದು ಸೈಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಸ್ಟ್ರೈಟಾಗೆ ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಫಸ್ಟ್ ಪಾಯಿಂಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಬೇಕು. ಮತ್ತು ಇನ್ನೊಂದು ಯಾವುದಾದ್ರೂ ಸೈಡ್ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾಯ್ತಲ್ವ? ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಬ್ಲೌಸ್ನಲ್ಲಿ ಸೊಂಟದ ಅಳತೆ ಎಷ್ಟಿರುತ್ತೋ ಅದನ್ನು 4 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ, 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅದರಲ್ಲಿ ಒಂದು ಭಾಗಕ್ಕೆ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡಬೇಕು. ಓಕೆನಾ? ಇದು ಸೆಕೆಂಡ್ ಪಾಯಿಂಟ್. ಮತ್ತು ಥರ್ಡ್ ಪಾಯಿಂಟ್ ಎಕ್ಸ್ಟ್ರಾ 1-2 ಇಂಚ್ ಮಾರ್ಜಿನ್. ಈ ಸ್ಟ್ರೈಟಾಗಿ ನಾವು ಫಸ್ಟ್ ಮಾರ್ಕ್ ಮಾಡಿರ್ತೀವಲ್ವ, ಇದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ, ಇದು ಕ್ರಾಸ್ ಬೆಲ್ಟ್ ಸೈಡ್ ಬರುತ್ತೆ. ಅಳತೆ ಬ್ಲೌಸ್ನಲ್ಲಿ ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಸೈಡು ಎಷ್ಟು ಇಂಚಿದೆ, ಓಕೆನಾ? ಈ ರೀತಿ ಉಕ್ಸ್ಪಟ್ಟಿ ಸೈಡ್ ಎಷ್ಟು ಇಂಚಿದೆ, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚಿದೆ, ಇದನ್ನು ಅಳತೆ ಮಾಡಿಕೊಂಡು ಈ ಮಾರ್ಕಿಂದ ಪ್ಲಸ್ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಓಕೆನಾ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದು ಉಕ್ಸ್ಪಟ್ಟಿ ಸೈಡು, ಇದು ಸೈಡ್ ಫಿಟ್ಟಿಂಗ್ ಕಡೆ. ಈ ರೀತಿ ಮಾರ್ಕ್ ಮಾಡಿದಾಗ ಈ ಎರಡು ಮಾರ್ಕ್ನ ನೋಡಿ ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇದು ಲಾಸ್ಟ್ ಪಾಯಿಂಟ್. ಓಕೆ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇದನ್ನು
ಕಟಿಂಗ್ ಮಾಡಿದರೆ ಆಯಿತು. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು, ನಾವು ಒಂದು ಸೈಡ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರಬೇಕು. ಅದಾದ ನಂತರ ಫಸ್ಟ್ ಪಾಯಿಂಟು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಬೇಕು. ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟಾಗಿ ಇನ್ನೊಂದು ಮಾರ್ಕಿಂಗ್ ಮಾಡ್ಕೊಂಡಿರಬೇಕು. ಅದು ನಮಗೆ ಉಕ್ಸ್ಪಟ್ಟಿ ಸೈಡ್ ಬರುತ್ತೆ. ಸೊಂಟದ ಅಳತೆನ ಅಳತೆ ಮಾಡ್ಕೊಳ್ಬೇಕು. ಅಳತೆ ಮಾಡ್ಕೊಂಡು ಅದನ್ನು 4 ಭಾಗ ಮಾಡಿದರೆ 4 ಭಾಗ ಮಾಡಬೇಕು. ಮಾಡಿದ ನಂತರ ಅದರಲ್ಲಿ ಒಂದು ಭಾಗಕ್ಕೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಥರ್ಡ್ ಪಾಯಿಂಟು. ಫೋರ್ತ್ ಪಾಯಿಂಟು ನಾವು ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಫಿಫ್ತು ಉಕ್ಸ್ಪಟ್ಟಿ ಸೈಡ್ ಎಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಅಳತೆ ಬ್ಲೌಸ್ನಲ್ಲಿ ಕ್ರಾಸ್ ಬೆಲ್ಟು ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅನ್ನೋದು ಅಳತೆ ಬ್ಲೌಸ್ನಲ್ಲಿ ಅಳತೆ ಮಾಡ್ಕೊಳ್ಬೇಕು. ಪ್ಲಸ್ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಮತ್ತು ಈ ಮಾರ್ಕ್ಗೆ ಈ ರೀತಿ ಕರ್ವ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದು. ಓಕೆ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಇಲ್ಲಿವರೆಗೂ ನಿಮಗೆ ಥಿಯರಿ ಕ್ಲಾಸಸ್ಸು ಮತ್ತು ಪೇಪರ್ ಕಟ್ಟಿಂಗು, ಲೈನಿಂಗು ಈ 3 ಕಂಪ್ಲೀಟ್ ಆಗಿದೆ. ಅಂದರೆ ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಥಿಯರಿ ಕ್ಲಾಸಸ್ ಆಗಿದೆ, ಪೇಪರ್ ಕಟ್ಟಿಂಗ್ ಆಗಿದೆ. ಡೈರೆಕ್ಟ್ ಲೈನಿಂಗ್ ಮೇಲೂ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಲಾಸ್ಟ್ ಒಂದು ಸ್ಲೀವ್ಸ್ ಇದೆ. ಸ್ಲೀವ್ಸ್ದು ಅಷ್ಟೇ ನಿಮಗೆ ಥಿಯರಿ ಕ್ಲಾಸಸ್ಸು, ಪೇಪರ್ ಕಟ್ಟಿಂಗು, ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಇದಾದ ನಂತರ ಎಂಟೈರ್ ಬ್ಲೌಸ್ನ ಒಂದೇ ವಿಡಿಯೋದಲ್ಲಿ ಸಿಂಪಲ್ ಎಲ್ಲವನ್ನೂ ಸೇರಿಸಿ ಪಾಯಿಂಟ್ ವೈಸು ನಿಮಗೆ ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸು ಇವೆಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಪಾಯಿಂಟ್ಸ್ ಜೊತೆಗೆ ಒಂದು ಕಂಪ್ಲೀಟ್ ಬ್ಲೌಸು ಲೈನಿಂಗ್ ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಅದಾದ ನಂತರ ಸ್ಟಿಚಿಂಗ್ ಇರುತ್ತೆ. ನೀವು ರೆಗ್ಯುಲರಾಗಿ ಫಾಲೋ ಮಾಡಿದರೆ ನಿಮಗೆ 100% ಪ್ರತಿಯೊಂದು ಅರ್ಥ ಆಗುತ್ತೆ. ಇಷ್ಟೇ ವಿಡಿಯೋದಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.